ಎಸ್, ಈಗ ನಮ್ಮ ಪ್ರತಿನಿಧಿಗಳು ಮಾತನಾಡಿಸುವಂಥ ಸಮಯ. ಇಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ, ಆನಂದ್ ಮತ್ತು ವಿದ್ಯಾ. ಸದ್ಯ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಿಂದ. ಆನಂದ್, ಬಹುಶಃ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಮಾತುಕತೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೊಂದು ಸೌಜನ್ಯದ ಭೇಟಿ ಅಷ್ಟೇನಾ ಅಂತ ಒಂದು ಪ್ರಶ್ನೆ ಬಂತಿಲ್ಲಿ. ಇದೊಂದು ಸೌಜನ್ಯದ ಭೇಟಿ. ಯಾಕೆಂತಂದ್ರೆ ಈ ಒಂದು ಭೇಟಿಯ ಮೂಲಕ ಯಾವ ಫಲಿತಾಂಶಗಳು ಹೊರಬೀಳುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರಿಗೂ ಕೂಡ ಇದೆ ಮತ್ತು ಅದು ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ. ಯಾಕೆಂತಂದ್ರೆ ಈ ಒಂದು ಸಭೆ ಮಾಡಲಿಕ್ಕೂ ಕೂಡ ಹೈಕಮಾಂಡ್ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿಕೊಟ್ಟಿದೆ. ಆ ಸ್ಕ್ರಿಪ್ಟ್ ಅನ್ನು ಜಾರಿ ಮಾಡತಕ್ಕಂಥ ಕೆಲಸವನ್ನ ಈಗಾಗಲೇ ರಾಜ್ಯದ ಈ ಇಬ್ಬರು ನಾಯಕರುಗಳು ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗಿ ಇಬ್ಬರು ನಾಯಕರ ಮಧ್ಯೆ ಗೊಂದಲಗಳಿತ್ತು. ಸಾರ್ವಜನಿಕವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತಪಡಿಸುವ ಪ್ರಯತ್ನ ಮಾಡಿದ್ರು. ಟ್ವೀಟ್ ವಾರಗಳು ಶುರುವಾಗಿತ್ತು. ಅವರ ಬೆಂಬಲಿಸತಕ್ಕಂಥ ನಾಯಕರ ಮಧ್ಯೆ ಒಂದು ರೀತಿ ವಾಕ್ಸಮರಗಳು ಕೂಡ ಶುರುವಾಗಿತ್ತು. ಈ ಎಲ್ಲ ಡೆವಲಪ್ಮೆಂಟ್ಗಳು ಸರ್ಕಾರದ ಮೇಲೆ ಪ್ರತಿಕೂಲ ಪರಿಣಾಮಗಳು ಉಂಟು ಮಾಡ್ತಾ ಇತ್ತು. ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಈ ವಿಚಾರ ಇಟ್ಟುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಲೇವಡಿ ಮಾಡುವಂತ ಪ್ರಯತ್ನಗಳು ಮಾಡ್ತಾ ಇತ್ತು. ಹಾಗಾಗಿ ಸಹಜವಾಗಿ ಹೈಕಮಾಂಡ್ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಬರಬೇಕು, ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡಿ ನೀವಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಇವತ್ತು ಮೊನ್ನೆಯೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು, ಇವತ್ತು ಕೂಡ ಆಗ್ತಾ ಇದೆ. ಮೊನ್ನೆಯ ಮೀಟಿಂಗ್ ಸಹಜವಾಗಿರ್ತಕ್ಕಂಥ ಹೆಚ್ಚಿನ ಕುತೂಹಲ ಕಾರಣವಾಗಿತ್ತು, ಯಾವ ತೀರ್ಮಾನ ಹೊರಬೀಳುತ್ತೆ ಅಂತಕ್ಕಂಥದ್ದು. ಅದರ ಅಂತಿಮವಾಗಿ ನಿರ್ಧಾರ ಆಗಿರ್ತಕ್ಕಂಥದ್ದು ತಾತ್ಕಾಲಿಕವಾಗಿ. ಆನಂದ್, ನೀವು ಹೇಳ್ತಾ ಇರೋದು ಇದೊಂದು ಸ್ಕ್ರಿಪ್ಟೆಡ್ ಡ್ರಾಮಾ, ಅದರಲ್ಲಿ ಪಾತ್ರಧಾರಿಗಳಿಬ್ರು ಅಂತ. ಅಂದ ಮಾತ್ರಕ್ಕೆ ಯುದ್ಧ ಕ್ಲೋಸ್ ಆಗಿಲ್ಲ, ಬದಲಾಗಿ ಕದನ ವಿರಾಮ ಅಷ್ಟೇ ಆಗಿತ್ತು ರಕ್ಷಕ್. ಅಂದ್ರೆ ಸ್ಕ್ರಿಪ್ಟೆಡ್ ಡ್ರಾಮಾ ಇದು, ಇಬ್ಬರು ಪಾತ್ರಧಾರಿಗಳು. ಎಸ್, ಖಂಡಿತವಾಗಲೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಹೈಕಮಾಂಡ್ ಸಿದ್ಧಪಡಿಸಿರ್ತಕ್ಕಂಥ ಸ್ಕ್ರಿಪ್ಟ್ ಅನ್ನ ಪ್ಲೇ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವ ನಿರ್ಧಾರಗಳಾಗತ್ತೆ ಎಲ್ಲರೂ ಕೂಡ ಗೊತ್ತು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಹೇಳಿಕೆಯನ್ನು ಇಬ್ಬರು ನಾಯಕರು ಕೊಡ್ತಾರೆ. ನಾವು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ಕೂಡ ಬದ್ಧ ಆಗಿರ್ತೇವೆ ಅನ್ನುವಂಥ ಸಂದೇಶವನ್ನು ಇವರಿಬ್ಬರು ಕೊಡ್ತಾರೆ. ಫೋಟೋ ಸೆಷನ್ಗಳಾಗತ್ತೆ, ಅವ್ರನ್ನ ಪರಸ್ಪರ ಸ್ವಾಗತ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಹೇಗೆ ಹೈಕಮಾಂಡ್ ನಿರ್ಧರಿಸಿ ತಿಳಿಸಲಾಗಿತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಕ್ರಿಪ್ಟ್ ಅನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನ. ಆನಂದ್, ಮೊದಲನೇ ಶನಿವಾರದ ಬ್ರೇಕ್ಫಾಸ್ಟ್ ಸ್ಕ್ರಿಪ್ಟೆಡ್ ಹೌದು. ಅಂತಿಮವಾಗಿ ನಿರ್ಧಾರ ಏನು ಬರ್ತದೆ ಎಲ್ಲರಿಗೂ ಗೊತ್ತಿಲ್ಲ. ಆನಂದ್, ಶನಿವಾರದ ಬ್ರೇಕ್ಫಾಸ್ಟ್ ಸ್ಕ್ರಿಪ್ಟೆಡ್ ಹೌದು. ಇವತ್ತಿನ ಬ್ರೇಕ್ಫಾಸ್ಟ್ ಏನಿದೆ ಇವರಿಬ್ಬರೇ ಡಿಸೈಡ್ ಮಾಡಿದ್ದ ಅಂತ ಇದು. ಅಂದರೆ ಇಲ್ಲ ನಾವು ಒಟ್ಟಿಗೆ ಹೋಗ್ತಿದ್ದೀವಿ ಅನ್ನೋದು ಮತ್ತು ಇಡೀ ಲೈಮ್ಲೈಟ್ ಕೂಡ ರುಚಿಸುತ್ತೆ ಕೆಲವೊಂದ್ಸಲ. ಡಿ ಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಬಂದು ಪತ್ರಕರ್ತರ ಹತ್ರ ನೋಡ್ತಾ ಇದ್ರು. ಹಿ ವಾಸ್ ಎಂಜಾಯಿಂಗ್ ಇಟ್. ನನಗೆ ನೆನಪಿರುವ ಪ್ರಕಾರ ಯಾವತ್ತೂ ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪನವರ ಮನೆ ಮುಂದೆ, ಸಿದ್ದರಾಮಯ್ಯನವರ ಮನೆ ಮುಂದೆ, ಕುಮಾರಸ್ವಾಮಿ ಮನೆ ಮುಂದೆ, ದೇವೇಗೌಡರ ಮನೆ ಮುಂದೆ ಈ ರೀತಿ ಮೀಡಿಯಾ ಮೆಹಕಮ ಅಂತಾರಲ್ಲ, 50 ಜನ 60 ಜನ, ಡಿ ಕೆ ಶಿವಕುಮಾರ್ ಮನೆ ಮುಂದೆ, ಡಿ ಕೆ ಶಿವಕುಮಾರ್ ಮನೆಗೆ ಇಷ್ಟೊಬ್ಬ ದೊಡ್ಡ ಅತಿಥಿ ಬಂದು ಈ ಲೈಮ್ಲೈಟನ್ನು ಡಿ ಕೆ ಶಿವಕುಮಾರ್ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಫೋಟೋ, ಅವರ ಮುಗುಳ್ನಾಗೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಮಾತಾಡೋಣ ಆನಂದ್, ಈಗ ಒಂದು ಫೋಟೋ ಸಿಗ್ತಾ ಇದೆ, ನೋಡ್ತಾ ಇದ್ದೀರಿ. ಸಿಎಂ ಮತ್ತು DCM ಕೂತ್ಕೊಂಡು ಮಾತನಾಡ್ತಾ ಇರುವಂತ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮಾತನಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಿ. ನಾವು ಹೇಳಿದ್ದೆ ಮೆನು ಇದನ್ನ ಅಂತ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಮೊನ್ನೆಯ ದೃಶ್ಯ ಇಲ್ಲಿ ಇಡ್ಲಿ ಒಂದು ಕಾಣಿಸ್ತಾ ಇದೆ. ಬಹುಶಃ ನಿನ್ನೆ ಒಂದು ಮಾತುಕತೆ ಆಯ್ತಂತ, ಏನ್ ಮಾಡಿಸ್ತೀಯಾ ಅಂತ, ನಿಮಗೆ ಇಷ್ಟದೇ ಮಾಡಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಬಟ್ ಈಗ ಆ ಫೋಟೋವನ್ನು ನೀವು ಗಮನಿಸಬಹುದು. ಮೊನ್ನೆ ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ವಡೆ ಕಾಣಿಸ್ತಾ ಇತ್ತು ಟೇಬಲ್ ಅಲ್ಲಿ. ಇವತ್ತು ಮಾತುಕತೆಯ ಸಂದರ್ಭದಲ್ಲಿ ಈ ಫೋಟೋ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಆಗ್ತಾ ಇರುವಂತ ಮಾತುಕತೆಯ ಫೋಟೋ ವಿಡಿಯೋ ಕೂಡ ಬಂದಿದೆ, ನೋಡ್ತಾ ಇದ್ದೀರಿ. ಸಿಎಂ ಮತ್ತು DCM ಮಾತುಕತೆ ಶುರು ಮಾಡಿದ್ದಾರೆ. ಸ್ವತಃ DCM ಅವರನ್ನು ಬರಮಾಡಿಕೊಂಡ್ರು. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಸ್ಕ್ರಿಪ್ಟೆಡ್ ಡ್ರಾಮಾದ ಪಾತ್ರಧಾರಿಗಳಿಬ್ಬರು ಅಂತ. ಸ್ಕ್ರಿಪ್ಟ್ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಇದು ಪ್ರಶಾಂತ್ ನಾಥ್ ಅವರನ್ನು ಕೇಳಬೇಕು. ಇದು ಸ್ಕ್ರಿಪ್ಟೆಡ್ ಡ್ರಾಮಾ ಅಂತ ಆದ್ರೆ ಸ್ಕ್ರಿಪ್ಟಿನ ಬಗ್ಗೆನೂ ಕೇಳಬೇಕಾಗತ್ತೆ. ಅಲ್ಲ ನೋಡಿ, ಈ ರೀತಿಯ ಮಾತುಕತೆಗಳಿಗೆ, ತೇಪೆಗಳಿಗೆ ಜಾಸ್ತಿ ಮಹತ್ವ, ಈ ವರ್ತಮಾನದ ಮಹತ್ವ ಇದೆ, ಭವಿಷ್ಯದ ಮಹತ್ವ ಇರತಕ್ಕಂಥದ್ದು ಇದು. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಿಎಂ ಹೊರಟು ಆ ನಂತರ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅವರನ್ನ ಹೂಗುಚ್ಚ ಕೊಟ್ಟು ಸ್ವಾಗತಿಸ್ತಾ ಇರುವಂತ ದೃಶ್ಯ ಇದು.
ಕಂಪ್ಲೀಟ್ ಆ ಟೈಮ್ ಲೈನ್ ಅನ್ನ ನೀವು ನೋಡಬಹುದು. ಅಲ್ಲಿಂದ ಹೊರಟಿದ್ದು ಇಲ್ಲಿಗೆ ಬಂದು ತಲುಪಿದ್ದು, ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿತ್ತು. ಕ್ಲಿಯರ್ ವಿಜುವಲ್ ಸಿಗ್ತಾ ಇದೆ, ಕ್ಲಿಯರ್ ದೃಶ್ಯಗಳು ಸಿಗ್ತಾ ಇದೆ. ಮಾತುಕತೆ ಆರಂಭ ಆಗಿರೋ ಅಂದ್ರೆ ಸಿಎಂ ಅಲ್ಲಿಂದ ಹೊರಟಿರೋದ್ರಿಂದ DCM ಮನೆಗೆ ತಲುಪಿರೋವರೆಗೆ ಅವರನ್ನು ಬರಮಾಡಿಕೊಂಡಿರೋದು. ನಂತರ ಈಗ ಒಂದು ದೃಶ್ಯ ನೋಡ್ತಾ ಇದ್ದೀರಿ ನೀವು, DK ಸುರೇಶ್, DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಮಾತುಕತೆ ನಡೆಸ್ತಾ ಇರುವಂತ ದೃಶ್ಯ. ಮೂವರು ಮಾತುಕತೆ ನಡೆಸ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಿಎಂ ಮಾತುಕತೆ ನಡೆಸ್ತಾ ಇದ್ದಾರೆ, DK ಸುರೇಶ್ ಅವರು ಕೂಡ ಇದ್ದಾರೆ. ಇದು ಬಿಫೋರ್ ಬ್ರೇಕ್ಫಾಸ್ಟ್, ಅಂದ್ರೆ ಬ್ರೇಕ್ಫಾಸ್ಟ್ ಆರಂಭ ಆಗೋದಕ್ಕಿಂತ ಮುಂಚಿನದ್ದು. ನಂತರ ಇಬ್ಬರು ಬ್ರೇಕ್ಫಾಸ್ಟ್ ಅಲ್ಲಿ ಮಾತುಕತೆ ನಡೆಸಿದಂತ ಫೋಟೋವನ್ನ ಕೂಡ ನೀವು ನೋಡಿದ್ರಿ. ಅಂದ್ರೆ ತಿಂಡಿ ಸೇವಿಸುತ್ತಾ, ಉಪಹಾರ ಸೇವಿಸುತ್ತಾ ಮಾತುಕತೆ ನಡೆಸಿರುವಂತ ಫೋಟೋವನ್ನ ಕೂಡ ನೀವು ನೋಡಿದ್ರಿ. ಇದು ಅವರು ಮನೆಯ ಒಳಗೆ ಬಂದು ಬರಮಾಡಿಕೊಂಡ ನಂತರ ಮಾತುಕತೆಯ ದೃಶ್ಯ ಇದು ನೋಡ್ತಾ ಇದ್ದೀರಿ. ಇದು ಆ ನಂತರದ್ದು ಉಪಹಾರ ಸೇವನೆಯ ಟೇಬಲ್ನಲ್ಲೂ ಕೂಡ DK ಸುರೇಶ್ ಅವರು ಇದ್ದಾರೆ. ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ. ಕುಣಿಗಲ್ ರಂಗನಾಥ್ ಅವರು ಕೂಡ ಇದ್ದಾರೆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ. ಆ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಡಾಕ್ಟರ್ ರಂಗನಾಥ್ ಕುಣಿಗಲ್ MLA, DK ಶಿವಕುಮಾರ್ ಅವರ ಕುಟುಂಬದ ಸದಸ್ಯರು ಕೂಡ. ಎಸ್, CM ಏನು ಬಯಸಿದ್ರು, ನಾಟಿ ಕೋಳಿ ಮತ್ತು ಇಡ್ಲಿ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಅದು ಬ್ರೇಕ್ ಆದಂತ ಸುದ್ದಿ ಅದೇ ಇರುತ್ತೆ ಅಂತ, ಅದೇ ಇದೆ. ನಾಟಿ ಕೋಳಿ ಇಡ್ಲಿ, ಕನಕಪುರದಿಂದಲೇ ಕೋಳಿನ ತರಿಸಿದ್ರು ಅಂತೆಲ್ಲ ಸುದ್ದಿಗಳು ಓಡಾಡ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.